ಆಂಜನೇಯ ಸ್ವಾಮಿಯನ್ನ ಪೂಜಿಸುವುದಕ್ಕಾಗಿ ಮತ್ತು ಆತನ ದರ್ಶನವನ್ನ ಪಡೆದುಕೊಳ್ಳುವುದಕ್ಕಾಗಿ ಜನರು ಆತನ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ. ಕೆಲವೊಂದು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ದೇವಸ್ಥಾನಗಳು ತನ್ನದೇ ಆದ ವಿಶಿಷ್ಟತೆಯನ್ನ ಹೊಂದಿದೆ. ಆ ದೇವಾಲಯಗಳಿಗೆ ಭೇಟಿ ನೀಡಿ ಆಂಜನೇಯ ಸ್ವಾಮಿಯ ಪ್ರತಿಮೆಯನ್ನ ನೋಡ್ತಾ ಇದ್ದಂತೆ ಜನರು ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಅಂತಹ ದೇವಾಲಯಗಳು ಭಾರತದಲ್ಲೂ ಇವೆ. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ವಿಚಿತ್ರ ಹಾಗೂ ವಿಸ್ಮಯಕಾರಿ ದೇವಾಲಯಗಳು ಹೀಗಿವೆ. ಹಿಂದೂ ಧರ್ಮದ ಅತಿ ಹೆಚ್ಚು ಜನರು ನಂಬೋ ದೇವರುಗಳಲ್ಲಿ ಆಂಜನೇಯ ಸ್ವಾಮಿಯೂ ಕೂಡ ಒಬ್ಬರು. ಹಲವಾರು ಭಕ್ತರು ಆಂಜನೇಯ ಸ್ವಾಮಿಯನ್ನ ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ಪೂಜಿಸುತ್ತಾರೆ. ಆಂಜನೇಯ ಸ್ವಾಮಿಯ ಅನುಗ್ರಹವನ್ನ ಪಡೆದುಕೊಳ್ಳುವುದಕ್ಕಾಗಿ ಅವರು ಹಲವು ದೇವಾಲಯಗಳಿಗೆ ದರ್ಶನವನ್ನ ನೀಡ್ತಾರೆ. ಭಾರತದಲ್ಲಿ ಸಾಕಷ್ಟು ವಿಚಿತ್ರವಾದ ಆಂಜನೇಯ ಸ್ವಾಮಿ ದೇವಾಲಯಗಳಿವೆ. ಇಲ್ಲಿನ ಆಂಜನೇಯ ಸ್ವಾಮಿ ವಿಗ್ರಹವನ್ನ ನೋಡ್ತಾ ಇದ್ದಂತೆ ಜನರಿಗೆ ಮನಸ್ಸಿನಲ್ಲಿ ಏನೋ ಒಂದು ಅಚ್ಚರಿ ಮೂಡುತ್ತೆ. ಯಾಕಂದ್ರೆ ಈ ಎಲ್ಲ ದೇವಾಲಯದ ವಿಗ್ರಹಗಳು ಅಂತಹ ವಿಸ್ಮಯವನ್ನ ಹೊಂದಿದೆ. ಆ ದೇವಾಲಯಗಳ ಕುರಿತು ಒಂದಷ್ಟು ಮಾಹಿತಿಯನ್ನ ಇಂದಿನ ವಿಡಿಯೋಲಿ ಕೊಡ್ತಾ ಇದ್ದೀವಿ. ಮೊದಲನೇದು ಬಾಲಾಜಿ ಹನುಮಾನ್ ದೇವಸ್ಥಾನ ರಾಜಸ್ಥಾನದಲ್ಲಿದೆ. ರಾಜಸ್ಥಾನದಲ್ಲಿರೋ ಈ ಆಂಜನೇಯ ಸ್ವಾಮಿ ವಿಗ್ರಹಕ್ಕೆ ಗಡ್ಡ ಮತ್ತು ಮೀಸೆ ಇದೆ. ಈ ಆಂಜನೇಯ ಸ್ವಾಮಿಯನ್ನ ಸಲ್ಸರ್ ಹನುಮಾನ್ ಎಂದು ಕೂಡ ಕರೆಯುತ್ತಾರೆ. ಈ ದೇವಾಲಯವು ರಾಜಸ್ಥಾನದ ಚುರು ಜಿಲ್ಲೆಯ ಸಲ್ಸರ್ ಗ್ರಾಮದಲ್ಲಿದೆ. ಆಂಜನೇಯ ಸ್ವಾಮಿಯ ಈ ದೇವಸ್ಥಾನಕ್ಕೆ ಯಾವುದೇ ಭಕ್ತರು ಅದನ್ನು ನಂಬಿ ಬಂದರೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸದೆ ಆತ ಹಾಗೆ ಸುಮ್ಮನೆ ಕಳಿಸೋದಿಲ್ಲ. ಆಂಜನೇಯನು ಅವರ ಎಲ್ಲಾ ಕೋರಿಕೆಗಳನ್ನ ಈಡೇರಿಸುತ್ತಾನೆ ಅನ್ನೋ ನಂಬಿಕೆ ಇದೆ. ನೆಕ್ಸ್ಟ್, ಆಂಜನೇಯ ಸ್ವಾಮಿಯನ್ನ ತಲೆಕೆಳಗಾಗಿ ಪೂಜಿಸುವಂತಹ ದೇವಾಲಯ. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ದೇವಾಲಯವಿರುವುದು ಮಧ್ಯಪ್ರದೇಶದಲ್ಲಿ. ಇದು ಉಜ್ಜಯಿನಿ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಆಂಜನೇಯ ಸ್ವಾಮಿಯನ್ನ ತಲೆಕೆಳಗಾಗಿ ಪೂಜಿಸಲಾಗುತ್ತೆ. ಅಂದರೆ ಆಂಜನೇಯ ಸ್ವಾಮಿಯ ತಲೆಕೆಳಗಾದ ವಿಗ್ರಹವನ್ನ ಇಲ್ಲಿ ಪೂಜಿಸಲಾಗುತ್ತೆ. ಈ ವಿಗ್ರಹವನ್ನ ಸಂಪೂರ್ಣವಾಗಿ ಸಿಂಧೂರದಿಂದ ಅಲಂಕರಿಸಲ್ಪಡುತ್ತದೆ. ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಭಕ್ತರ ಸಕಲ ಸಂಕಷ್ಟಗಳು ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಇದೆ. ನೆಕ್ಸ್ಟ್, ಆಂಜನೇಯ ಸ್ವಾಮಿಯೊಂದಿಗೆ ಆತನ ಪತ್ನಿಯನ್ನ ಪೂಜಿಸುವ ದೇವಾಲಯ. ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿಯನ್ನ ನಾವು ಬ್ರಹ್ಮಚಾರಿ ಎಂದು ಕರೆಯುತ್ತೇವೆ. ಆದರೆ ಈ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಯನ್ನ ಆತನ ಪತ್ನಿಯೊಂದಿಗೆ ಪೂಜಿಸಲಾಗುತ್ತೆ. ಈ ದೇವಾಲಯವು ಭಾರತದ ಆಂಧ್ರ ಪ್ರದೇಶದಲ್ಲಿದೆ. ಹೈದರಾಬಾದ್ನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿರೋ ಖಮ್ಮಂ ಜಿಲ್ಲೆಯಲ್ಲಿ ಇರೋ ಈ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಯನ್ನ ನಾವು ಆತನ ಪತ್ನಿಯೊಂದಿಗೆ ದರ್ಶನ ಮಾಡಬಹುದು. ರಾಮಾಯಣದ ಒಂದು ಕಥೆಯಲ್ಲೂ ಕೂಡ ಆಂಜನೇಯ ಸ್ವಾಮಿಯ ಪತ್ನಿಯ ಹೆಸರಾದ ಸುವರ್ಚಲ ಅನ್ನೋ ಹೆಸರನ್ನ ಉಲ್ಲೇಖಿಸಲಾಗಿದೆ. ನೆಕ್ಸ್ಟ್, ಆಂಜನೇಯನನ್ನ ಸ್ತ್ರೀ ರೂಪದಲ್ಲಿ ಪೂಜಿಸುವ ದೇವಾಲಯ. ಕೆಲವೊಂದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆಂಜನೇಯ ಸ್ವಾಮಿಯನ್ನ ಮಹಿಳೆಯರು ಪೂಜಿಸಬಾರದು ಎಂದು ಹೇಳಲಾಗಿದೆ. ಆದರೆ ಈ ಒಂದು ದೇವಾಲಯದಲ್ಲಿ ಸಾಕ್ಷಾತ್ ಆಂಜನೇಯ ಸ್ವಾಮಿಯನ್ನೇ ಸ್ತ್ರೀ ರೂಪದಲ್ಲಿ ಪೂಜಿಸಲಾಗುತ್ತೆ. ಈ ದೇವಾಲಯ ಇರುವುದು ಛತ್ತೀಸ್ಗಢದ ಬಿಲಾಸ್ಪುರ ನಗರದಲ್ಲಿ. ರತನ್ಪುರ ಎಂಬ ಹೆಸರಿನ ಈ ಸ್ಥಳವನ್ನ ಮಾಯಾಮಯ ನಗರಿ ಎಂದು ಕರೆಯುತ್ತಾರೆ. ಆಂಜನೇಯ ಸ್ವಾಮಿಯನ್ನ ಸ್ತ್ರೀ ರೂಪದಲ್ಲಿ ಪೂಜಿಸೋ ವಿಶ್ವದ ಏಕೈಕ ದೇವಾಲಯ ಇದಾಗಿದೆ. ಈ ದೇವಾಲಯದ ಹೆಸರೇ ಗಿರ್ಸ್ಬಂದ್ ಹನುಮಾನ್ ದೇವಾಲಯ. ನೆಕ್ಸ್ಟ್, ಮಲಗಿರೋ ಆಂಜನೇಯ ಸ್ವಾಮಿ ದೇವಾಲಯ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರೋ ಸಂಗಮದ ದಡದಲ್ಲಿ ನಾವು ಈ ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡಬಹುದು. ಇದೊಂದು 20 ಅಡಿ ಎತ್ತರದ ಆಂಜನೇಯ ಸ್ವಾಮಿ ಪ್ರತಿಮೆಯನ್ನ ಹೊಂದಿರೋ ದೇವಸ್ಥಾನವಾಗಿದೆ. ಇಲ್ಲಿ ಆಂಜನೇಯ ಸ್ವಾಮಿಯು ಗಂಗಾ ಸ್ನಾನ ಮಾಡಲು ಬರುತ್ತಾನೆ ಅನ್ನೋ ನಂಬಿಕೆ. ನೀರಿನ ಮಟ್ಟವನ್ನ ಲೆಕ್ಕ ಹಾಕುವ ಮೂಲಕ ಜನರು ಆಂಜನೇಯ ಸ್ವಾಮಿ ಈ ನೀರಿನಲ್ಲಿ ಸ್ನಾನ ಮಾಡಿದ್ದಾನೆ ಇಲ್ಲವೇ ಎಂಬುದನ್ನ ಗುರುತಿಸುತ್ತಾರೆ. ಅಂದ್ಹಾಗೆ ನೀವು ಕಂಡ ವಿಭಿನ್ನ ಮತ್ತು ವಿಶಿಷ್ಟ ಆಂಜನೇಯ ದೇವಸ್ಥಾನಗಳು ಯಾವುದಾದ್ರೂ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.